ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ಕನ್ನಡ ಭಾಷೆಯಲ್ಲಿ ಮಾಡುವಂಥ ಕೆಲಸದ ಬಗ್ಗೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಕೆಲಸವನ್ನು ಯಾರು ಬೇಕಾದರೂ ಕೂಡ ಮಾಡ್ಬೋದು. ಸ್ಟೂಡೆಂಟು, ಹೌಸ್ ವೈಫು ಮತ್ತು ರಿಟೈರ್ಡ್ ಪರ್ಸನ್ ಎಲ್ಲರೂ ಕೂಡ ಮಾಡ್ಬೋದು. ಮತ್ತು ಮುಖ್ಯವಾಗಿ ಫ್ರೆಷರು ಮತ್ತು ಎಕ್ಸ್ಪೀರಿಯನ್ಸು ಎಲ್ಲರೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಈ ಒಂದು ಕೆಲಸದ ಬಗ್ಗೆ ನಾನು ಇಲ್ಲಿ ಸಂಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಟ್ಟು 100 ಅಬೋವ್ ಅಂದರೆ 100ಕ್ಕಿಂತ ಹೆಚ್ಚಿನ ಲ್ಯಾಂಗ್ವೇಜ್ಗಳಲ್ಲಿ ಇಲ್ಲಿ ಜಾಬ್ಗಳನ್ನ ನೀಡ್ತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ನೋಡಿಬಿಟ್ಟು ಅಪ್ಲೈ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಮೇನ್ ಮುಖ್ಯವಾಗಿ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಹೀಗಾಗಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನೀವು ಕೂಡ ಒಂದು ಸಾರಿ ಚೆಕ್ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇದಕ್ಕೆ ಅಪ್ಲೈನ ಮಾಡಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಿ ಅಂದರೆ ಸ್ಮಾಲ್ ರಿಕ್ವೆಸ್ಟ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋಸ್ಗಳದ್ದು ನೋಟಿಫಿಕೇಶನ್ ಬರುತ್ತೆ, ನೋಡಿಕೊಂಡು ನೀವು ಅಪ್ಲೈನ ಮಾಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದು ಕೂಡ ನೀವು ನೋಡ್ತಾ ಇರ್ಬೋದು 700ಕ್ಕಿಂತ ಹೆಚ್ಚಿನ ಒಂದು ಲ್ಯಾಂಗ್ವೇಜ್ಗಳಿಗೋಸ್ಕರ ಇಲ್ಲಿ ರಿಮೋಟ್ ಜಾಬ್ಗಳು ಅವೈಲೇಬಲ್ ಇದೆ. ಲೈಕ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅವೈಲೇಬಲ್ ಇದೆ. ನೀವು ಇದರಲ್ಲಿ ನೋಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಅಪ್ಲೈ ಮಾಡ್ಬೋದು. ಮೇನ್ ಮುಖ್ಯವಾಗಿ ಈ ವಿಡಿಯೋ ನಾನು ಕನ್ನಡ ಭಾಷೆಗೋಸ್ಕರ ಮಾಡ್ತಾ ಇರುವಂಥದ್ದು, ಕನ್ನಡ ಓದೋಕ್ಕೆ ಬರೋಕ್ಕೆ ಬರುತ್ತೆ ಅನ್ನೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಆ್ಯಂಡ್ ಇದರಲ್ಲೂ ಕೂಡ ನೋಡ್ತಾ ಇರ್ಬೋದು ಎಕ್ಸ್ಪರ್ಟ್ ಟ್ರೈನ್ಡ್ ಎನೋಟೇಟರ್ ಅಂತ. ಎನೋಟೇಟರ್ ಅಂದರೆ ಏನು? ಸೊ ಎನೋಟೇಟರ್ ಬಗ್ಗೆ ಕೂಡ ನಾನು ಇಲ್ಲಿ ಮಾಹಿತಿ ಕೊಡ್ತೀನಿ ಇದೇ ವಿಡಿಯೋದಲ್ಲೇ. ಲೈಕ್ ಇವಾಗ ಹೇಗೆ ಅಂತಂದರೆ ಒಂದು ಎಕ್ಸಾಕ್ಟ್ಲಿ ಒಂದು ಪಿಕ್ಚರ್ ಇರುತ್ತೆ. ಆ ಪಿಕ್ಚರ್ ಎಕ್ಸಾಕ್ಟ್ಲಿ ಏನು ಇವಾಗ ಆ್ಯಪಲ್ ಇದ್ದರೆ ಆ್ಯಪಲ್ ಅಂತ ಬರಿಬೇಕು, ಮತ್ತು ಬೈಕ್ ಇದೆ ಅಂದರೆ ಬೈಕ್ ಅಂತ ಬರಿಬೇಕು, ಬಸ್ ಇದೆ ಅಂದರೆ ಬಸ್ ಅಂತಲೇ ಬರಿಬೇಕು. ಬಟ್ ಅದನ್ನು ಏನು ಮಾಡ್ತೀವಿ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ. ಲೈಕ್ ಸೇಬ್ ಅಂತ, ಆ್ಯಪಲ್ ಅಂತ ಇವಾಗ ಇಂಗ್ಲೀಷಲ್ಲಿ ಇರುತ್ತೆ, ಅದನ್ನೇ ಕನ್ನಡದಲ್ಲಿ ನಾವು ಸೇಬ್ ಅಂತ ಬರಿತೀವಿ, ಟ್ರಾನ್ಸ್ಲೇಟ್ ಮಾಡ್ತೀವಿ. ಸೊ ಆ ರೀತಿ ವರ್ಕ್ ಇರುತ್ತೆ ಇದು. ಓಕೆ, ಸೊ ಅದಕ್ಕೆ ಎನೋಟೇಟರ್ ಜಾಬ್ ಅಂತೂ ಕೂಡ ಕರಿತೀವಿ ನಾವು. ಆ್ಯಂಡ್ ಇದರಲ್ಲೂ ಕೂಡ ಗ್ಲೋಬಲ್ ಟೆಕ್ ಟೈಟನ್ಸ್ ಆರ್ ಕ್ಲೈಂಟ್ಸ್ ಅಂತ ಬಿಟ್ಟು 4 to 5 ಅಪ್ ಟು ಇದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಮೇನ್ ಅಂತಂದರೆ ನಿಮ್ಮದು ಜಾಬ್ ಏನಿರುತ್ತೆ AI ಟ್ರೈನ್ ಮಾಡುವಂಥ ಕೆಲಸ ಇರುತ್ತೆ ಮೇನ್ ಮುಖ್ಯವಾಗಿ. ಓಕೆ, ಸೊ ಇದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇವ್ರದ್ದು ಸರ್ವಿಸ್ಗಳು ಯಾವ್ಯಾವ ರೀತಿ ಇದೆ ಅಂತ ಇವ್ರು ಹೇಳಿದ್ದಾರೆ ಇಲ್ಲಿ. ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು ಟ್ರುತ್ ಈಸ್ ಬಿಲ್ಟ್ ಆನ್ ಟ್ರುತ್ ಅಂತ ಹೇಳಿದ್ದಾರೆ. ಸೊ ಇದಲ್ಲೂ ಕೂಡ ಇಲ್ಲಿ ಮೇನ್ ಅಂತಂದರೆ ವರ್ಕ್ ಬಗ್ಗೆ ಸ್ವಲ್ಪ ನಾವು ಕಾನ್ಸಂಟ್ರೇಟ್ ಮಾಡಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಕೆಲಸ ಇರುತ್ತೆ ಅಂತ. ಸೊ ಇಲ್ಲಿ ಇದನ್ನು ನಾವು ಸ್ವಲ್ಪ ಝೂಮ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲಿಂಕ್, ಆಡಿಯೋ, ಇಮೇಜ್, ವಿಡಿಯೋ. ನೆಕ್ಸ್ಟ್ ಮೇನ್ ಅಂತಂದರೆ ಇಲ್ಲಿ ಕೆಲವೊಂದು ಟೆಕ್ಸ್ಟ್ಗಳು ಕೂಡ ಕೊಡ್ತಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಕೆಲವೊಂದು ಇಮೇಜಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಕಂಟೆಂಟ್ ಕೊಡ್ತಾರೆ. ಆ ಕಂಟೆಂಟ್ಗಳನ್ನ ಏನು ಮಾಡ್ತೀರಾ ನೀವು ಎಕ್ಸಾಕ್ಟ್ಲಿ ಟ್ರಾನ್ಸ್ಲೇಟ್ ಮಾಡ್ತೀರಾ. ಅದರ್ವೈಸು ಆಲ್ರೆಡಿ ಇಂಗ್ಲೀಷಲ್ಲಿ ಇರೋದನ್ನ ನೀವೇನು ಮಾಡ್ತೀರಿ ಟ್ರಾನ್ಸ್ಲೇಟ್ ಮಾಡ್ತೀರಾ. ಸೊ ಈ ರೀತಿ ಕೆಲಸ ಇರುತ್ತೆ ನಿಮ್ಮದು. ಓಕೆ, ಅಥವಾ ನೀವು ರೀಟೈಪ್ ಮಾಡ್ತೀರಾ. ಸೊ ಈ ರೀತಿ ಕೆಲಸ ಇರುತ್ತೆ. ಸೊ ಬಟ್ ಅದ್ರಿಗೆ ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕ್ ಆಗಬಾರ್ದು ಈ ಒಂದು ವರ್ಕಲ್ಲಿ. ಸೊ ಆ ರೀತಿ ನೀವು ಮಾಡ್ತೀವಿ ಅಂತಂದರೆ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟಿಗೆ ಬಂದಮೇಲೆ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ನೋಡ್ತಾ ಇರ್ಬೋದು 24 ಲ್ಯಾಂಗ್ವೇಜ್ ಅಪ್ ಟು ಇಲ್ಲಿ ಹೇಳಿದ್ದಾರೆ. ಹೌ ವಿ ಲಾಂಚ್ 24 ಎಕ್ಸ್ಪರ್ಟ್ ಟೀಮ್ಸ್. ಮೇನ್ ಅಂತಂದರೆ ಇಲ್ಲಿ 2000 ಅವರ್ ಆಫ್ ಅಂದರೆ ಇಲ್ಲಿ ಗಂಟೆಗೋಸ್ಕರ ಇಲ್ಲಿ ಕೆಲಸವನ್ನು ಮಾಡುವಂಥದ್ದು. ಲೈಕ್ 1 ಗಂಟೆ, 2 ಗಂಟೆ, 3 ಗಂಟೆ ಪಾರ್ಟ್ ಟೈಮ್ ಜಾಬ್ ಇದೆ ಆ್ಯಕ್ಚುಲಿ. ಸೊ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಆ ರೀತಿ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಸೊ ಇಲ್ಲಿ ಡೀಟೇಲ್ಸ್ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ಸೊ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು, ಸೊ ಅದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ಸ್ವಲ್ಪ ಐಡಿಯಾ ಕೊಡ್ತೀನಿ. ನಂತರ ಇಲ್ಲಿ ಅಪ್ಲೈ ಮಾಡೋ ಪ್ರೊಸೆಸ್ ಏನಿದೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಒಂದು ಮೇನ್ ಅಂತಂದರೆ ಸರ್ಟಿಫಿಕೇಟ್ ಮತ್ತು ಸೆಕ್ಯೂರ್ ಫೆಸಿಲಿಟೀಸ್ ಏನೇನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಆ್ಯಂಡ್ ಇವಾಗ ನಾವು ಅಪ್ಲೈ ಮಾಡೋದು ಹೇಗೆ ಅಂತ ಡೈರೆಕ್ಟ್ ಇವಾಗ ನೋಡೋಣ. ಸೊ ಮೇನ್ ಮುಖ್ಯವಾಗಿ ನೀವು ಏನು ಮಾಡ್ಬೇಕಂದ್ರೆ ಗೂಗಲಲ್ಲಿ ಹೋಗಬೇಕು. ಓಕೆ, ಗೂಗಲಲ್ಲಿ ಹೋಗ್ಬಿಟ್ಟು ಸಿಗ್ಮಾ AI, ಓಕೆ ಸಿಗ್ಮಾ AI ಅಂತ ಹೇಳ್ಬಿಟ್ಟು ಸೊ ನೀವು ಇಲ್ಲಿ ಚೆಕ್ ಮಾಡಬೇಕು. ಸೊ ಸಿಗ್ಮಾ AI ಅಂತ ನಾವು ಸರ್ಚ್ ಮಾಡಿದಾಗ ಗೂಗಲಲ್ಲಿ ಈ ರೀತಿ ಆರೆಂಜ್ ಕಲರ್ದು ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಜಸ್ಟ್ ಅದನ್ನು ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ್ಮೇಲೆ ನೀವು ಈ ಪೇಜಿಗೆ ಬರ್ತೀರಾ. ಈ ಪೇಜಿಗೆ ಬಂದಮೇಲೆ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸು ಇರುತ್ತೆ. ಒಂದು ಸಾರಿ ಈ ಡೀಟೇಲ್ಸ್ಗಳನ್ನ ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಎಷ್ಟು ಲ್ಯಾಂಗ್ವೇಜಲ್ಲಿದೆ ಎಲ್ಲ ಡೀಟೇಲ್ಸ್ ಇಲ್ಲಿ ನಾನು ಹೇಳಿರೋದೇ ನಿಮಗೆಲ್ಲ ಸಿಗ್ತಾ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇದಲ್ಲೂ ಕೂಡ ನೆಕ್ಸ್ಟ್ ಇಲ್ಲಿ ನೋಡಿ ಲಾಸ್ಟಲ್ಲಿ ಬಂದರೆ ನಿಮಗೆ ಇಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಬಟ್ ಆದರೆ ಇಲ್ಲಿ ಲಾಸ್ಟಿಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ನೋಡಿದರೆ ಇಲ್ಲಿ ನಿಮಗೆ ಕಂಪನಿ ಅಂತ ಇದೆ, ಅಬೌಟ್ ಸಿಗ್ಮಾ AI ಅಂತ ಇದೆ, ಮತ್ತು ಕರಿಯರ್ಸ್ ಅಂತ ಇದೆ ಲಾಸ್ಟಲ್ಲಿ ಬಂದಮೇಲೆ. ಓಕೆ, ಸೊ ಕರಿಯರ್ಸ್ಗೆ ಕ್ಲಿಕ್ ಮಾಡ್ತೀನಿ. ಸೊ ಕರಿಯರ್ಸ್ಗೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಇದು ಓಪನ್ ಆಗುತ್ತೆ. ಇಲ್ಲಿಂದ ನೀವು ಜಾಬ್ ಓಪನಿಂಗ್ಸ್ನ ಚೆಕ್ ಮಾಡ್ಬೋದು. ಸೊ ಇಲ್ಲಿ ಡೀಟೇಲ್ಸ್ ಇದೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಜಾಬ್ ಓಪನಿಂಗ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಜಾಬ್ ಓಪನಿಂಗ್ಸ್ ಅಂತ ನಾವು ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ನಿಮಗೆ ನೋಡಿ ಇದ್ರ ಡೀಟೇಲ್ಸ್ಗಳು ಸಿಗ್ತಾ ಇದೆ. ಸೊ ಡೀಟೇಲ್ ಏನಿದೆ ಅಂತ ಸ್ವಲ್ಪ ನಾನು ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ಏನಿದೆ ಅಂತ ಹೇಳಿ. ಸೊ ಇಲ್ಲಿಂದ ನಿಮಗೆ ಸ್ವಲ್ಪ ಮೇಲ್ಗಡೆ ಹೋದರೆ ಓಕೆ, ಸೊ ಇಲ್ಲಿಂದ ನಿಮಗೆ ಎಲ್ಲ ಡೀಟೇಲ್ಸ್ಗಳನ್ನ ಸ್ವಲ್ಪ ಓದಿ ಫಸ್ಟಿಗೆ ಏನಿದೆ ಆ್ಯಕ್ಚುಲಿ ಅಂತ ಹೇಳಿ. ಸೊ ಅದಂತ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸಿ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೋಡಿದರೆ ಇಲ್ಲಿ ಗ್ಲೋಬಲ್ ಟೀಮ್ ಇರುತ್ತೆ, ಗ್ಲೋಬಲ್ ವೈಡ್ ಇವರು ಕೆಲಸವನ್ನು ಮಾಡ್ತಾರೆ ಆ್ಯಕ್ಚುಲಿ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂದರೆ ಹೌಸ್ ವೈಫು, ಸ್ಟೂಡೆಂಟ್ಸು, ರಿಟೈರ್ಡ್ ಪರ್ಸನು ಎಲ್ಲರೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಒಂದು ರೀತಿಯಿಂದ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಎನೋಟೇಷನ್ ರಿಲೇಟೆಡ್ ಇಲ್ಲಿ ಜಾಬ್ ಇರುತ್ತೆ. ಎನೋಟೇಷನ್ ಅಂತಂದರೆ ಹೌ ಡಸ್ AI ಲರ್ನ್ ಟು ಲಿಸನ್ ಆ್ಯಂಡ್ ಸ್ಪೀಕ್ ಅಂತ.
ಸೊ ಏನಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೀವೇನು ಮಾಡ್ತೀರಾ, ಕೆಲವೊಂದು ಟೆಕ್ಸ್ಟು, ಇಮೇಜಸ್ಸು ಮತ್ತು ವೀಡಿಯೋಸ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಅವುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಂತರ ಅವ್ನು ಏನು ಮಾಡ್ತೀರಾ, ನೀವು ಏನಿರುತ್ತೆ ಆ್ಯಕ್ಚುಲಿ ಅದ್ರ ಬಗ್ಗೆ ನಿಮ್ಮ ರಿವ್ಯೂನ ಬರೀತೀರಿ ಅಥವಾ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೀರಾ. ಅವರ್ ಎನೋಟೇಟರ್ಸ್ ಆರ್ ಎಟ್ ದಿ ಹಾರ್ಟ್ ಆಫ್ ದಿಸ್ ಪ್ರೊಸೆಸ್ ವಿತ್ ದೇರ್ ಡೈವರ್ಸ್ ಬ್ಯಾಕ್ಗ್ರೌಂಡ್, ಎಕ್ಸ್ಪೀರಿಯನ್ಸ್, ಲ್ಯಾಂಗ್ವೇಜ್ ಸ್ಕಿಲ್ ಆ್ಯಂಡ್ ಮೇನ್ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲ AI ಟ್ರೈನ್ ಮಾಡುವಂಥ ರಿಲೇಟೆಡೇ ಇರುವಂಥ ಮಾಹಿತಿ ಇದು. ಕಂಪ್ಲೀಟ್ ಏನು ಹೇಳಿದ್ರು, ಬ್ಯಾಕ್ಗ್ರೌಂಡು, ಎಕ್ಸ್ಪೀರಿಯನ್ಸು, ಲ್ಯಾಂಗ್ವೇಜ್ ಲೈಕ್ ಮೇನ್ ನೀವೇ AI ಟ್ರೈನ್ ಮಾಡೋದ್ರಿಂದ ಸೊ ಇಲ್ಲಿ ಒಂದು ರೀತಿಯಿಂದ ನಿಮ್ಮದು ಕೆಲಸ ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕ್ ಮಾಡೋ ಹಾಗಿಲ್ಲ. ಯಾರ್ಯಾರು ಗ್ರಾಮರ್ ಮಿಸ್ಟೇಕ್ ಮಾಡ್ತೀರಾ ಮಧ್ಯದಲ್ಲಿ ಮೇ ಬಿ ಅವ್ರು ತೆಗೆದು ಹಾಕ್ಬೋದು. ಸೊ ಹೀಗಾಗಿ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡಿ. ಓಕೆ, ಇಲ್ಲಿ ನೋಡ್ತಾ ಇರೋದು ಎಕ್ಸ್ಪ್ಲೋರ್ ಡಾಟಾ ಎನೋಟೇಷನ್ ಜಾಬ್ಸ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ನೀವು ಡಾಟಾ ಎನೋಟೇಷನ್ಗೆ ಡೈರೆಕ್ಟ್ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೂಡ ಕೆಲವೊಂದು ಜರ್ಮನು, ಫ್ರೆಂಚು, ಓಕೆ, ಜಪಾನೀಸು, ಇನ್ನೂ ಸುಮಾರು ಜಾಬ್ಗಳಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಓಕೆ, ಸೊ ಇದಲ್ಲೂ ಕೂಡ ಇಲ್ಲಿ ನೀವು ವರ್ಕ್ ಮಾಡ್ಬೇಕಂತಂದರೆ ಸೊ ಡೇಟಾ ಎನೋಟೇಷನ್ ಅಂತ ಹೇಳ್ಬಿಟ್ಟು ಜಸ್ಟ್ ಇದಕ್ಕೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಡೇಟಾ ಎನೋಟೇಷನ್ ರಿಲೇಟೆಡ್ ಜಾಬ್ಗಳು ಸಿಗುತ್ತೆ. ಓಕೆ, ಸೊ ಇಲ್ಲ ಅಂತಂದರೆ ಆಲ್ ಜಾಬ್ಸ್ ಅಂತ ಇರುತ್ತೆ. ಆಲ್ ಜಾಬ್ಸ್ ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೊ ಆಲ್ ಜಾಬ್ಸ್ ಅಂತ ಹೋದ್ಮೇಲೆ ಇಲ್ಲಿ ನಿಮಗೆ ನೋಡಿದರೆ ಕನ್ನಡ ಜಾಬ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ ನಿಮಗೆ ಆಟೋಮೆಟಿಕ್ಲಿ ಅನಿಸ್ಬೋದು ಕನ್ನಡ ಜಾಬ್ ಎಲ್ಲಿದೆ ಅಂತ. ಸೊ ಇಲ್ಲಿ ನೋಡಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಸಿಗುತ್ತೆ. ಬಟ್ ಇಲ್ಲ ಅಂತಂದರೆ ನೀವೇನು ಮಾಡಿ, ಇಲ್ಲಿ ಕನ್ನಡ ಅಂತ ಟೈಪ್ ಮಾಡಿ. ಕನ್ನಡ ಅಂತ ಟೈಪ್ ಮಾಡಿ ಜಸ್ಟ್ ಇಲ್ಲಿ ನೀವು ಸರ್ಚ್ ಮಾಡಿ. ಓಕೆ, ಸೊ ಇದನ್ನ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಕನ್ನಡ ಅಂತ ಜಾಬ್ ಬಂತು, ಪ್ರಾಜೆಕ್ಟ್ ಇಲ್ಲಿ ರಿಲೇಟೆಡ್. ಸೊ ಇದನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಕನ್ನಡ ರಿಲೇಟೆಡ್ ಪ್ರಾಜೆಕ್ಟ್ ಸಿಗುತ್ತೆ ನೋಡೋಕ್ಕೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಕಂಪನಿ ಬಗ್ಗೆ ಹೇಳಿದ್ದಾರೆ ಇವರು. ಓಕೆ, ಒಂದು UK US ಕಂಪನಿ ಇದೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಹೇಗಿರುತ್ತೆ ಅಂತಂದರೆ ಲ್ಯಾಂಗ್ವೇಜ್ ಪರ್ಪಸ್ ಇವ್ರು ಏನು ಮಾಡ್ತಾ ಇರ್ತಾರೆ, ಹೈರಿಂಗ್ನ ಮಾಡ್ಕೋತಾ ಇರ್ತಾರೆ. ವಾಟ್ ವಿಲ್ ಡೂ ಇಲ್ಲಿ ಮೇನ್ ಅಂತಂದರೆ ನೀವೇನು ಮಾಡ್ತೀರಿ, ಇಲ್ಲಿ ಎನೋಟೇಷನು, ಕರೆಕ್ಷನು, ಟ್ರಾನ್ಸ್ಕ್ರಿಪ್ಷನು, ಇವ್ಯಾಲ್ಯೂಷನು, ಓಕೆ, ಕಾನ್ವರ್ಸೇಷನಲ್ ಇಂಟ್ರಾಕ್ಷನು, ವಾಯ್ಸ್ ರೆಕಾರ್ಡಿಂಗು, ಕಂಟೆಂಟ್ ಕ್ರಿಯೇಷನು ಮತ್ತು ವ್ಯಾಲಿಡೇಷನು ಎಲ್ಲದೂ ಕೂಡ. ಸೊ ಇಲ್ಲಿ ಸುಮಾರು ಥರದ ಕೆಲಸಗಳನ್ನ ನೀಡ್ತಾ ಇರ್ತಾರೆ. ಲೈಕ್ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ವಿಡಿಯೋ, ಇಮೇಜಸ್ಸು, ಸೆಂಟೆನ್ಸು, ಕಂಟೆಂಟು, ವರ್ಡ್ಸು ನಿಮಗೆ ರಿಲೇಟೆಡ್ ವರ್ಕ್ ಕೊಡ್ತಾರೆ. ಅದನ್ನೇ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಡ್ಬೇಕಾಗುತ್ತೆ. ಆ್ಯಂಡ್ ಇದು ನೋಡಿ ಎಲ್ಲ ಟಾಸ್ಕ್ಗಳು ರಿಮೋಟ್ ಜಾಬ್ ಇರುತ್ತೆ, ಮನೆಯಿಂದಲೇ ಮಾಡುವಂಥ ಕೆಲಸ ಇರುತ್ತೆ. ಪರ್ಫಾರ್ಮ್ ಥ್ರೂ ಆ್ಯನ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅವೈಲೇಬಲ್ 24/7. 24 ಗಂಟೆಯಲ್ಲಿ ನೀವು ಯಾವಾಗ ಫ್ರೀ ಇರ್ತೀರಿ ಸೊ ಅಲ್ಲಿ ನೀವು ಕೆಲಸನ ಮಾಡಬೇಕಾಗುತ್ತೆ. ದಿಸ್ ಅಪರ್ಚುನಿಟಿ ಈಸ್ ಆಫರ್ಡ್ ಫಾರ್ ಫ್ರೀಲ್ಯಾನ್ಸ್ ವರ್ಕ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಾಗಲ್ಲ. ನೀವು ಏನೇ ಓದಿದ್ರೂ ಪರವಾಗಿಲ್ಲ, ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನಿಮಗೆ ಕೆಲಸ ಮಾಡೋಕ್ಕೆ ಬರುತ್ತೆ ಅಂದರೆ ಮಾತ್ರ ಸಾಕು, ಕೆಲಸ ಮಾಡೋದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಇಲ್ಲಿ ಹೇಳೋದಾದರೆ ಮೇನ್ ನೋಡಿ ಯಾವ ರೀತಿ ಕ್ಯಾಂಡಿಡೇಟ್ನ ಇವ್ರು ತೊಗೋತಾ ಇದ್ದಾರೆ, ಕ್ವಾಲಿಫಿಕೇಷನ್ ಹೇಳಿದ್ದಾರೆ. ಫ್ಲೂಯೆಂಟ್ ಇನ್ ಕನ್ನಡ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರ್ತಿರಬೇಕು, ಚೆನ್ನಾಗಿ ಬರ್ತಿರಬೇಕು. ಅಂದರೆ ಏಬಲ್ ಟು ಲಿಸನ್ ಆ್ಯಂಡ್ ರೈಟ್ ಕರೆಕ್ಟ್ಲಿ ವಿದೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳಿದ್ದಾರೆ. ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕು ಮಾಡೋ ಹಾಗಿಲ್ಲ. ಫ್ಲೂಯೆಂಟ್ ಇನ್ ಇಂಗ್ಲೀಷ್, ಏಬಲ್ ಟು ಲಿಸನ್ ಆ್ಯಂಡ್ ರೈಟ್ ಕರೆಕ್ಟ್ಲಿ ವಿದೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇಂಗ್ಲೀಷ್ ಕೂಡ ಇಲ್ಲಿ ಮೇ ಬಿ ಕೆಲವೊಂದು ಕಂಟೆಂಟ್ಗಳು ಕೊಡ್ಬೋದು. ಸೊ ಅವುಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಕೊಡೋದಿರುತ್ತೆ. ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಬೇಕಾಗುತ್ತೆ. ಸೊ ಬೇಸಿಕ್ ಕಂಪ್ಯೂಟರ್ ನಿಮಗೆ ನಡೆಸೋದಕ್ಕೆ ಬರ್ತಿರಬೇಕು. ಆ್ಯಂಡ್ ಈ ವರ್ಕ್ ಮಾಡೋದಕ್ಕೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದರೆ ಬೇಕಾಗುತ್ತೆ. ಮೊಬೈಲಲ್ಲಿ ಮಾಡೋದಂತ ನಾನು ಹೇಳೋದಿಲ್ಲ, ಬಟ್ ಇದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಲ್ಲ ಅಂತ ಹೇಳಿದ್ದಾರೆ ಅವರು. ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡೇಟ್ರಿ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಏನು ಬೇಕು ಅಂತ ಏನೂ ಇಲ್ಲ, ಬಟ್ ಆದರೆ ಸ್ವಲ್ಪ ಹೇಳ್ಕೊಟ್ಟು ಮಾಡೋ ಹಾಗಿರಬೇಕು. ಸ್ಟ್ರಾಂಗ್ ಅಟೆನ್ಷನ್ ಟು ಡಿಟೇಲ್ ಅಂತ ಹೇಳಿದ್ದಾರೆ. ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಮೇನ್ ಕೇಳಿರುವಂಥದ್ದವರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಯೂಟರ್ ಇರಬೇಕಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಕಂಪ್ಯೂಟರ್ ಬೇಕಾಗುತ್ತೆ. ಮಿನಿಮಮ್ 4 GB ರ್ಯಾಮು, ಅಂದರೆ ನಿಮಗೆ ಇದು ಏನು ಎಷ್ಟು GB ಇರುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹೀಗಾಗಿ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಎಷ್ಟು GB ರ್ಯಾಮ್ ಇದೆ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಮತ್ತು ಮೈಕ್ರೋಫೋನು ವಿತ್ ವೆಬ್ ಕ್ಯಾಮ್ ಬೇಕು. ಅಂದರೆ ವೆಬ್ ಕ್ಯಾಮ್ ಅಂದರೆ ಸಮ್ಟೈಮ್ಸ್ ನಿಮ್ಮದು ಮೀಟಿಂಗ್ಸ್ ಎಲ್ಲ ಇರುತ್ತೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಮೈಕ್ರೋಫೋನ್ ಅಂದರೆ ಅದರಲ್ಲಿ ಮಾತಾಡೋದಿರುತ್ತೆ. ಸೊ ಆ ರೀತಿಯೆಲ್ಲ ಇರುತ್ತೆ ಅದು. ಸೊ ನಿಮ್ಮದು ಏನು ಹೆಡ್ಫೋನ್ ತೊಗೋತಿರೋದ್ರಲ್ಲಿ ಮೈಕ್ರೋಫೋನ್ ವಿತ್ ಮೈಕ್ ಕೂಡ ಇದ್ದರೆ ದಟ್ ಈಸ್ ಗುಡ್. ಓಕೆ, ಮತ್ತು ವೆಬ್ ಕ್ಯಾಮ್ ಬೇಕಾಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಹೇಳೋದಾದರೆ ವಿಂಡೋ 10 ಅಥವಾ ಅದಕ್ಕಿಂತ ಹೆಚ್ಚಿಂದ ಇರಬೇಕಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿದರೆ ಏನಂತಂದರೆ MAK OS 13 ವೆಂಚರ್ ಆರ್ ಹೈಯರ್ ಅಂತ ಹೇಳಿದ್ದಾರೆ. ಆಲ್ OS ಅಪ್ಡೇಟ್ಸ್ ಇನ್ಸ್ಟಾಲ್ಡ್ ಆ್ಯಂಡ್ ಸಪೋರ್ಟೆಡ್ ಬೈ ದಿ ವೆಂಡರ್. ಸೊ ಇದು ನಾರ್ಮಲಿ ಇಲ್ಲಿ ವಿಂಡೋ ಯಾವುದಿದೆಯಾ ನಿಮ್ಮದು ಚೆಕ್ ಮಾಡ್ಕೊಳ್ಳಿ. ವಿಂಡೋ 10 ಇದೆಯಾ, ವಿಂಡೋ ಅಬೌವ್ ಇದೆಯಾ, ಯಾವುದಾದ್ರೂ ಇದೆಯಾ ಅಂತ. ಓಕೆ, ಮತ್ತು ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ. ಲೈಕ್ ಒಂದು ಇಂಟರ್ನೆಟ್ ಕನೆಕ್ಷನ್, ವೈಫೈ ಕನೆಕ್ಷನ್ ಬೇಕಾಗುತ್ತೆ, ಹೆಡ್ಫೋನ್ ಬೇಕಾಗುತ್ತೆ, ಮತ್ತು ಸೆಕ್ಯೂರ್ ಇಂಟರ್ನೆಟ್ ಲೊಕೇಶನ್ ಓಕೆ ಬೇಕಾಗುತ್ತೆ. ಮತ್ತು ಇಲ್ಲೊಂದು ಸ್ಟ್ರಾಂಗ್ ಪಾಸ್ವರ್ಡ್ ಕೂಡ ಬೇಕಾಗುತ್ತೆ. ನಿಮ್ಮದು ಒಂದು ಇದನ್ನು ಇಮೇಲ್ ಅಡ್ರೆಸ್ ಮತ್ತು ಸ್ಟ್ರಾಂಗ್ ಪಾಸ್ವರ್ಡ್ ಕೂಡ ಬೇಕಾಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಮೊಬೈಲ್ ಫೋನ್ ಬೇಕಾಗುತ್ತೆ. ಮೊಬೈಲ್ ಫೋನ್ ಕೂಡ ಬೇಕಾಗುತ್ತೆ, ಆ್ಯಂಡ್ರಾಯ್ಡ್ ಫೋನ್ ಬೇಕಾಗುತ್ತೆ. ಹೀಗಾಗಿ ನಾನು ತಮಿಳಲ್ಲಿ ಮೊಬೈಲ್ ಫೋನ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಟ್ಯಾಬ್ಲೆಟ್ ನಿಮ್ದು ಹತ್ರ ಇದ್ದರೆ ಸೊ ಅದು ಸಪೋರ್ಟ್ ಮಾಡಲ್ಲ iOSಗೆ. ಸೊ ಹೀಗಾಗಿ ಅದು ಟ್ಯಾಬ್ಲೆಟ್ನ ಅವ್ರು ಬೇಡ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದರೆ ಇದಕ್ಕೆ ಅರ್ಜಿ ಸಲ್ಲಿಸಿ. ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇಲ್ಲಿದೆ, ಆರೆಂಜ್ ಕಲರ್ದು, ಇದಕ್ಕೆ ಕ್ಲಿಕ್ ಮಾಡೋದಿರುತ್ತೆ.
ಸೊ ಆಫ್ಟರ್ ಸಬ್ಮಿಟಿಂಗ್ ಅಪ್ಲಿಕೇಶನ್ ಯು ವಿಲ್ ರಿಸೀವ್ ಆ್ಯನ್ ಇಮೇಲ್. ನಿಮಗೆ ಇಲ್ಲಿ ಅಪ್ಲೈ ಮಾಡಿದ್ರೆ ಒಂದು ಇಮೇಲ್ ಬರುತ್ತೆ. ನಂತರ ಒಂದು ಚಿಕ್ಕದೊಂದು ಟೆಸ್ಟ್ ಇರುತ್ತೆ. ಟೆಸ್ಟ್ ನೀವು ಕ್ವಾಲಿಫೈ ಮಾಡ್ಕೋಬೇಕು. ಅದಾದ ನಂತರ ನಿಮ್ಗೆ ಅವ್ರು ಏನು ಮಾಡ್ತಾರೆ, ಒಂದು ಅಲೌ ಮಾಡ್ತಾರೆ. ಮತ್ತು ಇಲ್ಲಿ ತುಂಬ ಚೆನ್ನಾಗಿರುವಂಥ ಜಾಬ್ ಇರುತ್ತೆ. ಸೊ ಈ ಇದು ಫುಲ್ಲಿ ರಿಮೋಟ್ ಜಾಬ್ ಇದೆ ಮತ್ತು ಇದು ಮಲ್ಟಿಪಲ್ ಲೊಕೇಶನ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಐನೋಟೇಷನ್ ಮತ್ತು ಟ್ರಾನ್ಸ್ಲೇಟೆಡ್ ಜಾಬ್ ಇರುವಂಥದ್ದು ಇದು. ಸೊ ಇದಕ್ಕೆ ಅಪ್ಲೈ ಮಾಡ್ತೀವಿ ಅಂತಂದರೆ ಸಿಂಪ್ಲಿ ನೀವು ಇಲ್ಲಿ ಅಪ್ಲೈ ಅಂತ ಮಾಡಿ. ಇಲ್ಲಿ ಡು ಯು ಹ್ಯಾವ್ ಎನ್ ಆಂಡ್ರಾಯ್ಡ್ ಫೋನ್ ಯು ಕುಡ್ ಯೂಸ್ ಫಾರ್ ದಿ ರೆಕಾರ್ಡಿಂಗ್. ಇಲ್ಲಿ ಆಂಡ್ರಾಯ್ಡ್ ಫೋನ್ ಇದೆಯಾ ಅಂತ ಇಲ್ಲಿ ಎಸ್ ಅಂತ ಹಾಕ್ತೀನಿ. ಡು ಯು ಹ್ಯಾವ್ ಎ ನೇಟಿವ್ ಲೆವೆಲ್ ಆಫ್ ಕನ್ನಡ ನಿಮಗೆ ಬರುತ್ತಾ ಅಂತ, ಲೋಕಲ್ ಲ್ಯಾಂಗ್ವೇಜ್ ಆಗಿ ಬರುತ್ತಾ ಅಂತ ಎಸ್ ಅಂತ ಹಾಕ್ತೀನಿ. ವಾಟ್ ಈಸ್ ಯುವರ್ ಲೆವೆಲ್ ಆಫ್ ಪ್ರಿಫರೆನ್ಸ್ ಇನ್ ಇಂಗ್ಲೀಷ್ ಅಂತ ಕೇಳಿದ್ದಾರೆ. ನಿಮ್ಮದು ಇಂಗ್ಲೀಷ್ ಲೆವೆಲು ಯಾವ ರೀತಿ ಇದೆ ಅಂತ. ಓಕೆ, ಸೊ ಇಲ್ಲಿ ನೀವು ನಾರ್ಮಲಿ ನಿಮಗೆ ಚೆನ್ನಾಗಿ ಬರುತ್ತೆ ಅಂತಂದರೆ ಸೊ ಇಲ್ಲಿ ನೀವೇನು ಬರೀತೀರ ಅದು ಬರೀರಿ. ಇಲ್ಲಿ ಒಂತಂದರೆ ನಾನೀಗ ಐ ಕ್ಯಾನ್ ಸ್ಪೀಕ್, ಓಕೆ, ಐ ಕ್ಯಾನ್ ಸ್ಪೀಕ್ ವೆರಿ ವೆಲ್ ಅಂತ ಹಾಕ್ಬೋದು. ಬಟ್ ಆದರೆ ಐ ಕ್ಯಾನ್ ಸ್ಪೀಕ್ ವೆರಿ ಪ್ರೊಫೆಷ್ನಲಿ ಅಂತ ಹಾಕ್ತೇನೆ. ವೆರಿ ಪ್ರೊಫೆಷ್ನಲಿ, ಓಕೆ, ಪ್ರೊಫೆಷ್ನಲಿ ಅಂತ ಹಾಕ್ತೇನೆ. ವಾಟ್ ಈಸ್ ಯುವರ್ ನ್ಯಾಷನಾಲಿಟಿ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ ಇಂಡಿಯಾ ಅಂತ ಹಾಕಬೇಕು, ಇಂಡಿಯಾ. ಸೊ ಇಲ್ಲಿ ವಿಚ್ ಕಂಟ್ರಿ ಡು ಯು ಕರೆಂಟ್, ಇವಾಗ ಯಾವೊಂದು ಕಂಟ್ರಿಯಲ್ಲಿ ಇದ್ದೀರಾ ಅಂತ. ಇವಾಗ ನಾನು ಇಲ್ಲಿ ಇಂಡಿಯಾ ಅಂತಲೇ ಹಾಕ್ತೀನಿ. ಮತ್ತು ಇಲ್ಲಿ ಲೊಕೇಶನ್ ಕೇಳ್ತಾಯಿದ್ರೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನೋಡಿದರೆ ಕರ್ನಾಟಕ ಅಂತ ಇದೆ ನೋಡಿ, ಕರ್ನಾಟಕ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ ಅವರು. ಫಸ್ಟ್ ನೇಮು, ಲಾಸ್ಟ್ ನೇಮು, ಮತ್ತು ಇಲ್ಲೊಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕು, ಮತ್ತು ಒಂದು ಕವರ್ ಲೆಟರ್. ಓಕೆ, ಕವರ್ ಲೆಟರ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಕವರ್ ಲೆಟರ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಸೊ ನೀವು ಸಿಂಪಲಾಗಿ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಒಂದು ರಿಸ್ಯೂಮ್ನ ನೀವು ಎನಲೈಸ್ ಮಾಡಿ ಸೊ ಅದರಿಂದ ಒಂದು ಕವರ್ ಲೆಟರ್ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಈ ಜಾಬ್ಗೆ ನೀವು ಯಾಕೆ ಸೂಟ್ ಆಗ್ತೀರಾ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತ. ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಿರುತ್ತೆ. ಅದನ್ನು ಸ್ವಲ್ಪ ಯಾರಾದರೂ ಮನೇಲಿ ಹೆಲ್ಪ್ ತೊಗೊಂಡು ಸ್ವಲ್ಪ ಈ ಕವರ್ ಲೆಟರ್ನ ತುಂಬ ಪ್ರೊಫೆಷ್ನಲಾಗಿ ಸ್ವಲ್ಪ ಟೈಪ್ ಮಾಡಿ ಹಾಕಿಬಿಟ್ರೆ ಸಾಕು. ಸೊ ಇದ್ರ ಕಡೆಯಿಂದ ಒಂದು ಟೆಸ್ಟ್ ಅನೌನ್ಸ್ ಮಾಡ್ತಾರೆ, ಇಮೇಲ್ ಕಳಿಸ್ತಾರೆ. ಸೊ ಅದನ್ನು ಅಟೆಂಡ್ ಮಾಡಿದ್ಮೇಲೆ ನಂತರ ನಿಮ್ಗೆ ಅವ್ರ ಕಡೆಯಿಂದ ನೀವು ಅದರಲ್ಲಿ ಪಾಸ್ ಆದರೆ ಜಾಯ್ನಿಂಗ್ ಮಾಡಿಸ್ಕೊತಾರೆ. ಸೊ ನಂತರ ಇಲ್ಲಿ 2 ಟಿಕ್ ಮಾಡಬೇಕು, ನಂತರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಸುಮಾರು ಮಾಹಿತಿ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ವಿಡಿಯೋ ಲೆಂತ್ ಆಗಿದೆ, ಬಟ್ ಅದು ಎಲ್ಲ ಇನ್ಫಾರ್ಮೇಷನ್ ಇದೆ ವಿಡಿಯೋದಲ್ಲಿ. ಸೊ ಅದ್ರ ಇಂಟ್ರೆಸ್ಟ್ ಇದ್ದರೆ ನೋಡಿಕೊಂಡು ಅಪ್ಲೈನ ಮಾಡಿ. ಓಕೆ, ಯಾರ್ಯಾರು ಅಪ್ಲೈ ಮಾಡ್ತಾರೋ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬಾರ್ದು. ಮತ್ತು ನಿಮ್ಮ ಆತ್ಮೀಯರೊಂದಿಗೆ ತಪ್ಪದೇನೆ ಶೇರ್ ಮಾಡ್ಕೊಳ್ಳಿ. ಮುಂದಿನದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.